ಬಹಳ ಜನಗಳು ಇಮ್ಯಾಜಿನೇಷನ್ನ ಕ್ರಿಯೇಟಿವಿಟಿ ಬಗ್ಗೆ ಕಂಪ್ಲೀಟ್ಲಿ ಅನ್ಅವೇರ್ ಆಗಿರ್ತಾರೆ. ಅವ್ರುಗಳು ತಮ್ಮ ಲೈಫ್ನಲ್ಲಿ ಇನ್ನೊಬ್ಬರು ಹೇಳಿದ ದಾರಿಯಲ್ಲೇ ನಡೀತಾರೆ. ಅವ್ರುಗಳು ತಮ್ಮ ಲೈಫ್ನಲ್ಲಿ ಈ ಎನರ್ಜಿಯನ್ನೇ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದು ಕೂಡ ಅವ್ರ ಒಳಗೇ ಬಚ್ಚಿಟ್ಕೊಂಡಿರುತ್ತೆ. ಆದರೆ ನೀವುಗಳು ಈ ಪವರ್ನ ಐಡೆಂಟಿಫೈ ಮಾಡಿಬಿಟ್ರಿ ಅಂದರೆ ನೀವುಗಳು ಈ ಸಾಮಾನ್ಯ ಜನರ ಗುಂಪಿಂದ ಚಿಲುಮೆಯ ರೀತಿ ಹೊರಹೊಮ್ತೀರಾ. ನೋಡ್ರಿ, ಇಮ್ಯಾಜಿನೇಷನ್ನು ಎಕ್ಸಾಕ್ಟ್ಲಿ ಹೇಗಿದೆ ಅಂದರೆ, ಒಬ್ಬ ಕುಂಬಾರ ತನ್ನ ಪಾಟನ್ನು ಅಗತ್ಯಕ್ಕೆ ಅನುಗುಣವಾಗಿ ಒಂದು ಶೇಪ್ನ ಕೊಡ್ತಾರೆ. ಇದೇ ಥರ ನೀವು ನಿಮ್ಮ ಕಲ್ಪನೆಯಿಂದ ನಿಮಗೆ ಬೇಕಾಗಿರೋ ಲೈಫನ್ನು ನೀವು ಹೇಗೆ ಬಯಸ್ತಿರೋ ಹಾಗೆ ಮಾಡ್ಕೋಬಹುದು. ನಿಮ್ಮ ಗೋಲ್ಸನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ವಿಶಸ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕಿಂತ ಮೊದಲನೇ ಸ್ಟೆಪ್ ಏನಂದರೆ ನಿಮ್ಮ ಗೋಲ್ನ, ನಿಮ್ಮ ವಿಶಸ್ಸನ್ನು ಐಡೆಂಟಿಫೈ ಮಾಡ್ಕೊಳ್ಳೋದಾಗಿರುತ್ತೆ. ನೋಡಿರಿ, ನಿಮಗೆ ಗೊತ್ತೇ ಆಗಲ್ಲ ನಿಮಗೆ ಬೇಕಾಗಿರೋದಾದರೂ ಏನು. ನೀವೇನು ಮಾಡಲ್ಲ, ನಿಮ್ಮ ಲೈಫ್ನಲ್ಲಿ ಏನಾದರೂ ಪರ್ಪಸ್ ಇರಬೇಕಾಗುತ್ತೆ. ನೀವು ಯಾವಾಗ ತಿಳ್ಕೊಳ್ತೀರೋ ನಿಮಗೆ ಬೇಕಾಗಿರೋದಾದರೂ ಏನು ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ಅದು ಆಗಲೇ ನಿಮ್ಮ ಹತ್ರ ಇದೆ. ಅಂದರೆ ನೀವೊಂದು ಮನೇನ ಖರೀದಿ ಮಾಡಬೇಕು ಅಂತಿದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ಓಕೆ. ಯಾವಾಗೆಲ್ಲ ನೀವು ಮಲ್ಕೊಳಕ್ಕೆ ಹೋಗ್ತಿರೋ ನಿಮ್ಮ ಬೆಡ್ ಮೇಲೇ ಮಲಗಿ ನಿದ್ದೆ ಮಾಡೋಕ್ಕೂ ಮುಂಚೆ ಯೋಚಿಸ್ರಿ, ನೀವು ನಿಮ್ಮ ಓನ್ ಹೌಸ್ನಲ್ಲೇ ಇದ್ದೀರಾ. ಇಮ್ಯಾಜಿನ್ ಮಾಡ್ಕೊಳ್ರಿ, ನೀವು ನಿಮ್ಮ ಹೊಸ ಮನೆಯ ಮೆಟ್ಲುಗಳನ್ನು ಹತ್ತುತ್ತಾ ಇದ್ದೀರಾ, ಅಲ್ಲಿರೋ ಫರ್ನಿಚರ್ಸನ್ನು ಟಚ್ ಮಾಡ್ತಾ ಇದ್ದೀರಾ. ಅನುಭವಿಸ್ರಿ. ಯಾವಾಗ ನೀವು ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ತೀರೋ ಆಗ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ರೆಸ್ಪಾನ್ಸಿಬಲ್ ಆಗಿಬಿಡ್ತೀರಾ. ಮತ್ತು ಇದು ನಿಮ್ಮ ಪವರ್ನ ಇನ್ಕ್ರೀಸ್ ಮಾಡಿಬಿಡುತ್ತೆ. ಇದರಿಂದ ನಿಮ್ಮ ಡ್ರೀಮ್ ಹೌಸನ್ನು ರಿಯಲ್ ಲೈಫ್ನಲ್ಲಿ ಖರೀದಿ ಮಾಡ್ಬೋದು. ಆ ಮನೆ ಖರೀದಿ ಮಾಡೋದಕ್ಕೆ ಏನು ಕಷ್ಟಪಡಬೇಕು ಅದನ್ನು ನೀವು ಈಸಿಲಿ ಮಾಡಿಬಿಡ್ತೀರಾ. ನೀವು ಏನು ಮಾಡಬೇಕು, ಏನು ಪಡ್ಕೋಬೇಕು, ಹೇಗೆ ಆ್ಯಕ್ಷನ್ ತೊಗೋಬೇಕು ಎಲ್ಲನೂ ಕಲ್ಪನೆಯಲ್ಲಿ ನೋಡಿರಿ. ನೀವು ಮೊದಲೇ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಅಂದಾಗ ಅದು ನಿಮಗೆಲ್ಲ ಹೊಸ್ತು ಅನ್ನೋಂಗೆ ಅನ್ನಿಸ್ತಾ ಇರುತ್ತೆ. ನೀವು ನಿಮ್ಮ ಇಮ್ಯಾಜಿನೇಷನ್ನಲ್ಲಿ ಅವನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿರ್ತೀರಲ್ಲ, ನೀವು ಅದನ್ನು ಇನ್ನೂ ಪರ್ಫೆಕ್ಟ್ ವಿಧಾನದಲ್ಲಿ ಮಾಡಿಬಿಡ್ತೀರಾ. ಇದು ನಿಮ್ಮ ಗೋಲ್ನ ಪಡ್ಕೊಳ್ಳೋದಕ್ಕೆ ಒಂದು ಮೋಟಿವೇಶನ್ ಆಗಿಬಿಡುತ್ತೆ. ನಿಮಗೊಂದು ನಡೆದಿರೋ ಸಕ್ಸಸ್ ಸ್ಟೋರಿ ಹೇಳ್ತೀನಿ. ಒಬ್ಬ ಮ್ಯಾನ್ನ ಬಗ್ಗೆ. ಐಲ್ಯಾಂಡಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರಿಗೆ ದೂರದಲ್ಲಿ ಯಾವುದೇ ಹಡಗು ಕಾಣಿಸ್ತಿರಲ್ಲ. ಅವರು ಒಳಗಿಂದ ಪೂರ್ತಿ ಹೊಡೆದೋಗ್ಬಿಡ್ತಾರೆ. ಆಗಲೇ ಅವ್ರು ಇಮ್ಯಾಜಿನ್ ಮಾಡ್ಕೊಳ್ತಾರೆ ಅವರ ಕುಟುಂಬದ ಜೊತೆ ಅವ್ರ ಮನೇಲಿರೋ ಹಾಗೆ. ಅವ್ರ ಕಲ್ಲುಗಳು ಎಳನೀರು ಕಾಯಿ ಜೊತೆ ತನ್ನ ಪರಿವಾರದೊಂದಿಗೆ ಮಾತಾಡೋ ರೀತಿ ಮಾತಾಡ್ತಾ ಇದ್ರು. ಇದರಿಂದ ಅವರಿಗೆ ಅಲ್ಲಿಂದ ಹೊರಗಡೆ ಬರೋಕ್ಕೆ ಧೈರ್ಯ ಬರ್ತಾಯಿತ್ತು, ಜೀವಂತವಾಗಿರೋಕ್ಕೆ ಶಕ್ತಿ ಸಿಕ್ತಿತ್ತು. ದಿನಪೂರ್ತಿ ಕೇವಲ ಇದೊಂದನ್ನು ಇಮ್ಯಾಜಿನ್ ಮಾಡ್ತಾಯಿದ್ರು. ಅವರ ಫ್ರೆಂಡ್ ಜೊತೆ ಇರೋ ಹಾಗೆ, ಅವರ ಕುಟುಂಬದ ಜೊತೆ ಇರೋ ಹಾಗೆ. ಇದೇ ಶಕ್ತಿ ಅವರನ್ನು 20 ದಿನ ನಿರ್ಜನ ಐಲ್ಯಾಂಡಲ್ಲಿ ಜೀವಂತವಾಗಿಸಿತ್ತು. ಮತ್ತು ಅವರನ್ನು ಒಂದು ಶಿಪ್ ಸೇವ್ ಮಾಡ್ತು. ತನ್ನ ಕುಟುಂಬವನ್ನು ಸೇರಿದ ಈ ಸ್ಟೋರಿ ನಿಮಗೆ ನಿಮ್ಮ ನಂಬಿಕೆಯನ್ನು ಗಟ್ಟಿ ಹಾಕ್ಸೋದಕ್ಕೆ ಮತ್ತು ಯಾವಾಗಲೂ ವಿಶ್ವಾಸ ಇಟ್ಕೊಂಡು ಸೋಲನ್ನು ಒಪ್ಕೊಳ್ದಲ್ಲೇ ಇರೋದನ್ನು ಕಲಿಸುತ್ತೆ. ನೀವೇನೆಲ್ಲ ಬಯಸ್ತಾ ಇದ್ದೀರೋ ನಿಮ್ಮ ಇಮ್ಯಾಜಿನೇಷನಿಂದ ಅಲ್ಲೇ ಜೀವಿಸ್ರಿ. ಅದನ್ನು ಫೀಲ್ ಮಾಡ್ಕೊಳ್ರಿ, ಟಚ್ ಮಾಡಿರಿ, ಅದನ್ನು ಕೇಳ್ರಿ. ಸ್ವಲ್ಪ ಸಮಯದ ನಂತರ ನೀವು ನಿಮ್ಮನ್ನೇ ನಿಮ್ಮ ಗುರಿ ಹತ್ರ ನೋಡ್ತೀರಾ. ಇಮ್ಯಾಜಿನೇಷನ್ನ ಈ ಫಾಸ್ಟ್ ಟ್ರ್ಯಾಕ್ನ ಉಪಯೋಗದಿಂದ ಬಹಳ ಜನಗಳು ಅನ್ಅವೇರ್ ಆಗಿರ್ತಾರೆ. ಆದರೆ ಅವ್ರುಗಳು ಇದನ್ನು ಯಾವಾಗ ಡಿಸ್ಕವರ್ ಮಾಡ್ತಾರೋ ಆಗ ತನ್ನ ಒಳಗಿನ ಆ ಪವರ್ನ ಮೀಟ್ ಮಾಡ್ತಾರೆ ಮತ್ತು ತನ್ನೊಳಗೇ ತುಂಬಾ ಚೇಂಜಸ್ನ ಕೂಡ ನೋಡ್ತಾರೆ. ಇದೇ ಅವರನ್ನು ಎಲ್ರಿಗಿಂತ ಡಿಫ್ರೆಂಟ್ ಮಾಡಿಬಿಡುತ್ತೆ ಮತ್ತು ಇವ್ರುಗಳನ್ನೇ ಸಕ್ಸಸ್ಫುಲ್ ಅಂತಲೂ ಕರೀತಾರೆ. ಹೌದಲ್ವಾ? ಬಹಳ ಜನಗಳು ಕಲ್ಪನೆಯಿಂದ ನಾವು ನಮ್ಮ ವಿಶಸ್ಸನ್ನು ಯಾವತ್ತಿಗೂ ಪೂರ್ತಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತಾರೆ. ಇದು ಕೇವಲ ಕನಸಿನ ಥರ ಇರುತ್ತೆ, ನಿಜ ಆಗೋದೇ ಇಲ್ಲ. ನೋ, ಇಲ್ಲ, ಈ ಥರ ಖಂಡಿತವಾಗ್ಲೂ ಆಗಲ್ಲ. ಇಮ್ಯಾಜಿನೇಷನ್ನು ನಿಮಗೆ ಮೋಟಿವೇಶನ್ ನೀಡುತ್ತೆ, ಮೆಂಟಲಿ ಸ್ಟ್ರೆಂತ್ ಕೊಡುತ್ತೆ, ಮನಸ್ಸನ್ನು ಶಾಂತವಾಗಿಡುತ್ತೆ ಮತ್ತು ನಿಮ್ಮ ಆಶಾಭಾವನೆಯನ್ನು ಹೆಚ್ಚಿಗೆ ಮಾಡ್ತಾ ಇರುತ್ತೆ. ಸೋಲು ಒಪ್ಕೊಳ್ಳೋಕ್ಕೆ ಬಿಡಲ್ಲ. ನಿಮ್ಮ ವಿಶಸ್ಸು ನೀವು ಕಲ್ಪನೆ ಮಾಡಿರೋ ಅದನ್ನು ಪೂರ್ತಿ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದರೆ ನೀವು ಸೋಲನ್ನು ಮಾತ್ರ ಒಪ್ಕೋಬಾರ್ದು. ಕಂಟಿನ್ಯೂಯಸ್ಲಿ ಇಮ್ಯಾಜಿನ್ ಮಾಡ್ಕೊಳ್ರಿ ಮತ್ತು ಅದನ್ನು ಪಡ್ಕೊಳ್ಳೋದಕ್ಕೆ ಎಫರ್ಟ್ ಹಾಕ್ರಿ. ನಾನು ನನ್ನ ರಿಯಲ್ ಲೈಫ್ ಸ್ಟೋರಿ ಹೇಳ್ತೀನಿ. ನಾನು ಇನ್ನೊಂದು ದೇಶಕ್ಕೆ ಓದೋದಕ್ಕೆ ಅಂತ ಹೋಗಿದ್ದೆ. 1 ಮಂತ್ ನಮ್ಮ ಮನೆಯಲ್ಲಿ ಕಳೆಯೋಕ್ಕೆ ಬಯಸ್ತಾ ಇದ್ದೆ. ಬಟ್ ನನ್ನ ಹತ್ರ ಮನೆಗೆ ಹೋಗೋಕ್ಕೂ ದುಡ್ಡು ಇರಲಿಲ್ಲ. ಆದರೆ ಅದ್ರ ಬಗ್ಗೆ ಪ್ರತಿ ರಾತ್ರಿ ಇಮ್ಯಾಜಿನ್ ಮಾಡ್ಕೊಳ್ಳೋದನ್ನು ಶುರು ಮಾಡಿದೆ. ನಾನು ನನ್ನ ಮನೆಯಲ್ಲಿದ್ದೀನಿ, ಅಮ್ಮನ ಕೈಯಿಂದ ಮಾಡಿರೋ ಅಡುಗೆನ ಊಟ ಮಾಡ್ತಾಯಿದ್ದೀನಿ. ನಾನು 1 ತಿಂಗಳು ಮಾಡಿದೆ. 1 ತಿಂಗಳ ನಂತರ ಮನೆಯಿಂದ ಕಾಲ್ ಬಂತು. ಅವ್ರು ನನ್ನನ್ನು ಮನೆಗೆ ಕರೆದ್ರು. ಮನೆಗೆ ಬರೋಕ್ಕೆ ಸ್ವಲ್ಪ ದುಡ್ಡನ್ನು ಕಳಿಸಿದ್ರು. ಅಷ್ಟೇ, ಹೋಗ್ಬಿಟ್ಟೆ ನಾನು. ನಮ್ಮ ಇಮ್ಯಾಜಿನೇಷನ್ ಪವರ್ ತುಂಬ ಇರುತ್ತೆ. ಇದು ನಮ್ಮ ಕಲ್ಪನೆಯನ್ನು ರಿಯಾಲಿಟಿಗೆ ಕನ್ವರ್ಟ್ ಮಾಡಿಬಿಡುತ್ತೆ. ನಮ್ಮನ್ನು ಹೀಲ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ನಿಮಗೇನಾದರೂ ಒದೆ ಬಿದ್ದಿದ್ರೆ ಅದರಿಂದ ನಿಮಗೆ ನಡೆಯೋಕ್ಕೆ ಆಗ್ತಿಲ್ಲ ಅಂದಾಗ ನೀವು ಈ ಥರ ಇಮ್ಯಾಜಿನ್ ಮಾಡ್ಕೊಳ್ರಿ, ನೀವು ಆಬ್ಸಲ್ಯೂಟ್ಲಿ ಆರೋಗ್ಯವಾಗಿದ್ದೀರಾ. ನೀವು ನಡಿಬೋದು ಮತ್ತು ಎಲ್ಲ ಕೆಲಸಗಳನ್ನು ಮಾಡ್ಬೋದು.
ನೀವು ಹುಷಾರಾಗಿದ್ದಾಗ ಏನೇನು ಮಾಡ್ತಿದ್ರೋ ಅದನ್ನೆಲ್ಲ ಮಾಡ್ತಿರೋ ಹಾಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ. ನೀವೇ ರೆಕಗ್ನೈಸ್ ಮಾಡ್ತೀರಾ ನೀವು ಆದಷ್ಟು ಬೇಗ ಸರಿ ಆಗ್ತಾ ಇರೋದನ್ನು. ಈ ಟೆಕ್ನಿಕನ್ನೇ ಡಾಕ್ಟರ್ಸು ತಮ್ಮ ಪೇಷಂಟ್ಗೆ ಬೇಗ ಹುಷಾರಾಗೋಕ್ಕೆ ಉಪಯೋಗಿಸ್ಕೊಳ್ತಾರೆ. ಇದಕ್ಕಾಗಿಯೇ ತಮ್ಮ ಪೇಷಂಟ್ಸ್ನ ಜೊತೆ ಪೆಟ್ಸ್ಗಳನ್ನ ಇಟ್ಟಿರ್ತಾರೆ. ಅವರು ಸಾಕು ಪ್ರಾಣಿಗಳ ಜೊತೆ ಆಟ ಆಡೋದು, ಓಡೋದು, ಅದ್ರ ಜೊತೆ ಫನ್ ಮಾಡೋದು ಇದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ತಾರೆ. ಇದೇ ಅವರನ್ನು ಬೇಗ ಹುಷಾರಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಹತ್ರ ಏನೆಲ್ಲ ಇದೆ ಅದರಲ್ಲಿ ಖುಷಿಯಾಗಿರೋದು ಮುಖ್ಯವಾಗುತ್ತೆ. ಯಾಕಂದರೆ ನಿಮ್ಮ ಎಲ್ಲ ವಿಶಸ್ಸು ಫುಲ್ಫಿಲ್ ಆಗೋದಿಲ್ಲ. ಮತ್ತು ನಿಮ್ಮ ಹ್ಯಾಪಿ ಲೈಫ್ಗೋಸ್ಕರ ನೀವು ಬಿಲೀವ್ ಕೂಡ ಮಾಡಬೇಕಾಗುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಏನೆಲ್ಲ ಪಡ್ಕೊಳ್ಳೋಕೆ ಬಯಸ್ತಾ ಇದ್ದೀರೋ ಅದು ನಿಮ್ಮ ಹತ್ರ ಇದೆ. ಪ್ರತಿಯೊಂದು ಕನಸು ನಿಜ ಆಗಲ್ಲ, ಆದರೆ ನೀವು ಕನಸೇ ನೋಡಲ್ಲ ಅಂದರೆ ಅದು ಯಾವತ್ತಿಗೂ ನಿಜ ಆಗೋದೇ ಇಲ್ಲ. ಇದು ನಿಮ್ಮೊಳಗೆ ಇದೆ. ಬೇಕಾದರೆ ಇದನ್ನು ನಿಮ್ಮ ಶಕ್ತಿ ಆಗಿಸ್ಕೋಬಹುದು, ಇಲ್ಲ ಇದೊಂದು ಕನಸು ಅಷ್ಟೇ ಅಂತ ಬಿಟ್ಬಿಡ್ಬೋದು. ಈ ಪ್ರಪಂಚ ಹೇಗೆ ತೋರಿಸುತ್ತೋ ಕಾಣಿಸುತ್ತೋ ಅಂದರೆ ಹೇಗೆ ನೀವು ನೋಡ್ಬೇಕಂತಿದ್ದೀರೋ ಹಾಗೆಯೇ. ಏನಾದರೂ ನೀವು ಒಳ್ಳೆ ಮಾತುಗಳನ್ನು ಫೋಕಸ್ ಮಾಡಿದರೆ, ನೆಗೆಟಿವ್ ಥಾಟ್ಸ್ಗಳನ್ನ ಕೆಟ್ಟ ಮಾತುಗಳನ್ನು ಇಗ್ನೋರ್ ಮಾಡಿದರೆ ಅಷ್ಟೇ ನಿಮ್ಮ ಲೈಫನ್ನು ಹೇಗೆ ಮಾಡ್ಕೋಬೋದು ಅಂದರೆ ಹೇಗೆ ನೀವು ಬಯಸ್ತಿದ್ದೀರೋ ಹಾಗೆ. ಇಲ್ಲ ಇನ್ನೊಬ್ಬರು ಇಮ್ಯಾಜಿನೇಷನ್ನಲ್ಲಿ ನಿಮ್ಮನ್ನು ಸಿಕ್ಕಾಕಿಸ್ಕೊಂಡು ಡೆಫಿನೆಟ್ಲಿ ನಿಮ್ಮ ನಿಯಂತ್ರಣದಲ್ಲೇ ಇರಲ್ಲ. ಯಾವುದೋ ಒಂದು ವಿಷಯದ ಕಲ್ಪನೆಯಲ್ಲಿ ನೀವು ಮುಳುಗೋಗ್ತೀರಾ. ನಿಮ್ಮ ಇಮ್ಯಾಜಿನೇಷನ್ನು ನಿಮ್ಮ ಅಕಾರ್ಡಿಂಗ್ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿರಿ, ಯಾವುದೇ ಕೆಲಸ ಇಂಪಾಸಿಬಲ್ ಆಗಿರಲ್ಲ. ಜಸ್ಟು ನೀವು ನಿಮ್ಮ ಇಮ್ಯಾಜಿನೇಷನನ್ನು ನಿಮ್ಮ ಗೋಲ್ ಅಕಾರ್ಡಿಂಗ್ ಇಟ್ಕೋಬೇಕಾಗುತ್ತೆ. ಬಹಳ ಸಲ ಇಂಪಾಸಿಬಲ್ ಆಗಿ ನೋಡೋಂಥ ಕೆಲಸಗಳು ಕೂಡ ಇಮ್ಯಾಜಿನೇಷನ್ನ ಪವರ್ನಿಂದ ಪಾಸಿಬಲ್ ಮಾಡಿಬಿಡುತ್ತೆ. ಈ ನೆವಿಲೆ ಗೋಡಾರ್ಡ್ ಅವರ ಅನುವಾದದ ವಿಡಿಯೋ ಹೇಗೆ ಅನ್ನಿಸ್ತೋ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.